ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಟ್ಸ್ ಡೆಸ್ಟಿನೇಷನ್. ನಾವಿವತ್ತು ನಮ್ಮ ಹೊಲದಲ್ಲಿ ರಾಗಿ ಹಾಕಿದ್ದೀವಿ. ರಾಗಿ ಎಲ್ಲ ಕಟ್ ಮಾಡಿದ್ದೀವಿ. ತೆನೆಗಳನ್ನು ಕಟ್ ಮಾಡಿ ಈಗ ಮಿಷಿನಿಗೆ ಹಾಕ್ಸ್ತಾ ಇದ್ದೀವಿ. ಮಿಷಿನಿಗೆ ರಾಗಿ ಹೋಗ್ತಾ ಇದೆ. ನನ್ನ ಹಿಂದ್ಗಡೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದು ಮಿಷಿನ್ ಆಗುತ್ತೆ ಅಂತಬಿಟ್ಟು, ಹಾಗೆ ಯಾವ ರೀತಿ ರಾಗಿ ಹೊರಗೆ ಬರುತ್ತೆ ಅಂತಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ನೋಡ್ಬೋದು ನೀವು, ರಾಗಿ ಈ ಥರ ಇದೆ. ಇದು ತೆನೆಯಿಂದ ಕಟ್ ಮಾಡಿ ಇಲ್ಲೇ ಹೊಲದಲ್ಲೇ ಒಣಗಿಸಿದ್ವಿ. ನಮ್ಮ ಹೊಲ ನೋಡ್ಬೋದು ಇಷ್ಟಿದೆ ಹೊಲ. ಆ್ಯಕ್ಚುಲಿ ನಾವು ನೀಟಾಗಿ ಕಳೆನಾಶಕ ಏನೂ ಹೊಡೆದಿರಲಿಲ್ಲ. ರಾಗಿ ಹುಟ್ಟಿದ್ ನೋಡಿ ಹುಟ್ಟೋದೇ ಇಲ್ಲ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡ್ಸ್ಕೊಂಡಿರಲಿಲ್ಲ, ಹಂಗೆ ಬಿಟ್ಟಿದ್ವಿ. ಬಟ್ ಆಮೇಲೆ ಸ್ವಲ್ಪ ದಿವಸ ಬಂದಾದಮೇಲೆ ನೋಡಿದರೆ ತುಂಬ ಚೆನ್ನಾಗಿ ಹುಟ್ಟಿತ್ತು. ಇದು ರಾಗಿ ಮಿಷಿನು, ನೀವೇನು ನೋಡ್ತಿದ್ದೀರಲ್ಲ ಅದು ಆ ಥರ ಇದ್ದಿದ್ದು ರಾಗಿನ ಇಲ್ಲಿ ಬರ್ರಿ ತೋರಿಸ್ತೀನಿ ನಿಮಗೆ. ಆ ಥರ ಇದ್ದಿದ್ದು ರಾಗಿ ಈ ಥರ ಬಿಡಿಯಾಗಿ ಬರ್ತಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೊರಗಡೆ. ಗೈಸ್, ಇದು ಮಿಷಿನ್ ಒಳಗೆ ಈ ಥರ ಇದೆ ನೋಡ್ಬೋದು. ಅಲ್ಲಿ ಫುಲ್ಲು ರಾಡ್ಸ್ ಇದ್ದಾವೆ, ಫುಲ್ ರೊಟೇಟ್ ಆಗ್ತಿರ್ತಾವೆ ಗೈಸ್ ಅದು ಮಿಷಿನ್ ಆನ್ ಇದ್ದಾಗ. ಗೈಸ್, ಈಗ ಒಂದು 10 ಚೀಲ ರಾಗಿ ಆಯಿತು, ತಗೊಂಡೋದ್ರಿ ಎಲ್ಲ. ಈಗ ಕಾಲು ಸ್ವಲ್ಪ ಇದಾಯಿತು. ಓಕೆ ಗೈಸ್, ಲುಗ್ಗ್ಯಾನ ಏನದು? ಲುಗ್ಗ್ಯ, ಗಾಳಿ ಬಾರಪ್ಪ ಅಂತ ನೋಡಿ ಗೈಸ್. ಇದು ಇವತ್ತು ನಾವು ರಾಗಿನ ನಮ್ಮ ಹೊಲದಲ್ಲಿ ಹಾಕಿದ್ವಿ, ತಗೊಂಬಂದಾದ್ಮೇಲೆ ಟೋಟಲಾಗಿ ಎಲ್ಲ ಲೆಕ್ಕ ಹಾಕಿದ್ವಿ, ಎಷ್ಟೆಷ್ಟಾಗಿದೆ ಏನೇನಾಗಿದೆ ಅಂತಬಿಟ್ಟು. ಟೋಟಲಾಗಿ ಬೇಸಾಯ ಹೊಡೋಕ್ಕೆ 7,000 ಆಗಿದೆ. ಹಾಗೆ ಅದನ್ನು ಬಿತ್ತಿಸೋದಕ್ಕೆ 4,000, ಗೊಬ್ಬರ ಬೀಜ ಅಂತಬಿಟ್ಟು 7,500 ಆಗಿದೆ. ರಾಗಿ ಕಟ್ ಮಾಡೋದಕ್ಕೆ ಲೇಬರಿಗೆ 15,000 ಆಗಿದೆ. ಹಾಗೆ ತಾಟ್ಪಲ್ಲು 2,000. ಆಮೇಲೆ ರಾಗಿ ಕಟ್ಟಾದಮೇಲೆ ಅದನ್ನು ಮಿಷಿನ್ ಮಾಡಿಸಿದ್ನಲ್ಲ, ಈ ವಿಡಿಯೋದಲ್ಲಿ ಏನು ನೋಡಿದ್ದೀರಲ್ಲ ಆ ಮಿಷಿನ್ಗೆ 2,400 ಆಗಿದೆ. ಆಮೇಲೆ ಬಾಡಿಗೆ, ರಾಗಿ ಎತ್ಕೊಂಬರೋದಕ್ಕೆ ಲೇಬರ್ಸ್ ಕರ್ಕೊಂಡು ಹೋಗೋದಕ್ಕೆಲ್ಲ ಸೇರಿ 1,600 ಆಗಿದೆ. ಟೋಟಲಾಗಿ ಎಲ್ಲ ಸೇರಿ 40,000 ಹತ್ರ ನಮಗೆ ಖರ್ಚು ಬಿದ್ದಿದೆ ಗೈಸ್ ರಾಗಿ ಬೆಳೆಯೋದಕ್ಕೆ. 40,000ಕ್ಕೆ ನಮಗೆ ಟೋಟಲ ರಾಗಿ ಬಂದಿರೋದು ಒಂದು 500 kg. 500 kg ಈಗ ನಾವು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಿದರೆ 40 ರೂಪೀಸ್ ಏನೋ ಇದೆ. ನಮಗೆ ಅರೌಂಡ್ ಚೆಕ್ ಮಾಡಿರೋ ಒಂದು 20,000 ರೂಪೀಸ್ ಅಷ್ಟೇ ಬರೋದು. ಹಾಗೆ ಇದು ಟೋಟಲ್ ಖರ್ಚಾಗಿರೋದು ಲೆಕ್ಕ ಹಾಕಿರೋ 40,000 ಆಗುತ್ತೆ ನಮಗೆ. ಈಗ 1 kg ರಾಗಿಗೆ ನಾವು 80 ರೂಪೀಸ್ ಕೊಟ್ಟು ತಿನ್ನಂಗೆ. ಇದು ನಮ್ಮದಷ್ಟೇ ಪ್ರಾಬ್ಲಮ್ ಅಲ್ಲ, ನಾವೇನು ರೈತರಲ್ಲ, ಬಟ್ ನಾವೆಲ್ಲ ಲೈಕ್ ಲೇಬರ್ಸ್ ಇಟ್ಟೆ ಮಾಡಿಸಿರೋದು. ಅಲ್ಲೇ ಹೊಲದಲ್ಲಿ ಇದ್ಬಿಟ್ಟು ಮಾಡಿರೋ ಒಂದು 10,000 ಇಲ್ಲ 15,000 ಕಡಿಮೆ ಆಗ್ಬೋದಿತ್ತೇನೋ. ಬಟ್ ಅಲ್ಲಿ ಬಂದಿರೋ ಎಲ್ಲ ರೈತರ ಹತ್ರನೂ ನಾವು ಮಾತಾಡಿದಾಗ ನನಗೇನಪ್ಪ ಅನಿಸಿದ್ದು ಅಂತಂದರೆ, ಇದು ನಮ್ಮದಷ್ಟೇ ಪ್ರಾಬ್ಲಮ್ ಅಲ್ಲ, ಎಲ್ಲ ರೈತರದ್ದು ಇದೇ ಪ್ರಾಬ್ಲಮ್ಮು. ಏನಪ್ಪ ಅಂತಂತಂದರೆ ತುಂಬ ಕಷ್ಟ ಬಿದ್ದು ಬೆಳೀತಾರೆ, ಬಟ್ ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ಸಿಗೋದಿಲ್ಲ. ಅದು ಎಕ್ಸ್ಪೆಷಲಿ ಈಗ ರಾಗಿ ಜೋಳ ಅವ್ರು ಬೆಳೆದವ್ರಿಗೆ. ಆಮೇಲೆ ಬೆಳೆ ಕೂಡ ಅಷ್ಟು ನೀಟಾಗಿ ಬಂದಿರಲ್ಲ, ಅಂದ್ಕೊಂಡಷ್ಟು ಚೆನ್ನಾಗಿ ಬಂದಿರಲ್ಲ. ನೀವು ಯಾವುದೇ ರೀತಿಯಾದ ಮಾರ್ಕೆಟಿಗೆ ಹೋದಾಗ, ಎಕ್ಸ್ಪೆಷಲಿ ತರಕಾರಿ ಅವೆಲ್ಲ ನೀವು ತಗೊಳಕ್ಕೆ ಹೋದಾಗ ನೀವೇನು ಮಾಡ್ತೀರಾ ಅಂತಂದರೆ ತುಂಬ ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಬಾರ್ಗೇನ್ ಮಾಡೋಕ್ಕೆ ಹೋಗ್ಬೇಡ್ರಿ.
ರೈತರು ತುಂಬ ಪರಿಶ್ರಮ ಇರುತ್ತೆ ಹಿಂದ್ಗಡೆ. ಅವರು ಎಷ್ಟು ಕಷ್ಟ ಬಿದ್ದು ಬೆಳೆದಿರ್ತಾರೆ ಅಂತ ಬಿಟ್ಟು ಅವರಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಒಳ್ಳೆ ವ್ಯಾಲ್ಯೂ ಸಿಗಬೇಕು ಅಂತಾರೆ, ನಾವು ಒಳ್ಳೆ ರೇಟ್ ಕೊಟ್ಟರೆ ಅವ್ರಿಗೆ ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಇಷ್ಟೇ ಗೈಸ್, ಇಷ್ಟು ಹೇಳಬೇಕು ಅಂತ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಗೈಸ್ ನೋಡಿರಿ ಹಿಂಗಾಗ್ಬಿಟ್ಟಿದೆ ಎಲ್ಲ ತಲೆಗಳು, ಎಲ್ಲ ಧೂಳು ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದೆ, ಕ್ಲೀನ್ ಮಾಡ್ಕೋಬೇಕು. ಇಷ್ಟು ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್.